ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು ಜೂನ್ 20ರಂದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿ ಆಡುತ್ತೆ. ಇದಕ್ಕೋಸ್ಕರ ನಮ್ಮ ಭಾರತ ತಂಡ ಈಗಾಗಲೇ ಪ್ರಾಕ್ಟೀಸ್ ಕೂಡ ಶುರು ಮಾಡಿಕೊಂಡಿದೆ. ಇಂದು ನಡೆದಂತ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ 2ನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಅಬ್ಬರಿಸಿ ಬೊಬ್ಬೆರೆದಿದೆ. ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಇಂಗ್ಲೆಂಡ್ ಲಯನ್ಸ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿ ಹೋಗಿದೆ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಂಡಿಯಾ ಹಾಗೂ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಆದಂತ 2ನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 17 ರನ್ ಕಲೆ ಹಾಕಿ ಹೊರಟಿದ್ರೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಆಡಿದಂತ 168 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಕಲೆ ಹಾಕಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಅಭಿಮನ್ಯು ಈಶ್ವರನ್ ಅವರು 11 ರನ್ ಕಲೆ ಹಾಕಿ ಹೊರಟಿದ್ರೆ ಕರುಣ್ ನಾಯರ್ ಅವರು 40 ರನ್ ಕಲೆ ಹಾಕಿ ಕ್ರಿಸ್ ಸೋಕ್ಸ್ ಅವರಿಗೆ ಹೊರಟಿದ್ರು. ಧ್ರುವ ಜುರೇಲ್ ಅವರು ಕೂಡ 50 ಕೂಡ ಸಿಡಿಸಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಅವರು 34 ರನ್ ಕಲೆ ಹಾಕಿ ಹೊರಟಿದ್ರೆ ಶಾರ್ದುಲ್ ಠಾಕೂರ್ ಅವರು 19 ರನ್ ಕಲೆ ಹಾಕಿ ಹೊರಟಿದ್ರು. ಈ ಮೂಲಕ ನಮ್ಮ ಟೀಮ್ ಇಂಡಿಯಾ 348 ರನ್ ಕಲೆಯಕ್ಕೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಆಲ್ ಔಟ್ ಕೂಡ ಆಯಿತು. 348 ರನ್ಗಳ ಬೆನ್ನತ್ತಿದ ಇಂಗ್ಲೆಂಡ್ ಲಯನ್ಸ್ ತಂಡ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿ ಹೋಗಿತ್ತು ನಮ್ಮ ಭಾರತ ಬೌಲಿಂಗ್ ಅಬ್ಬರಕ್ಕೆ. ಟಾಮ್ ಹೈನೆಸ್ ಅವರು 54 ರನ್ ಕಲೆಯಕ್ಕೆ ಹೊರಟಿದ್ರೆ ಜೋರ್ಡನ್ ಕಾಕ್ಸ್ ಅವರು 45 ರನ್ ಕಲೆಯಕ್ಕೆ ಹೊರಟಿದ್ರು. ಎಮಿಲಿಯೋ ಗಾಯ್ ಅವರು 71 ರನ್ ಕಲೆಯಕ್ಕೆ LBW ಕೂಡ ಆದ್ರು. ಈ ಮೂಲಕ ಇಂಗ್ಲೆಂಡ್ ತಂಡ 327 ರನ್ ಕಲೆಯಕ್ಕೆ ಆಲ್ ಔಟ್ ಕೂಡ ಆಯಿತು. ಈ ಮೂಲಕ ನಮ್ಮ ಭಾರತ ತಂಡ 21 ರನ್ಗಳ ಲೀಡ್ ಪಡೆದುಕೊಂಡಿತ್ತು. ನಂತರ 2ನೇ ಇನ್ನಿಂಗ್ಸ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತು. ಕೆಎಲ್ ರಾಹುಲ್ ಅವರು 51 ರನ್ ಕಲೆ ಹಾಕಿ ಹೊರಟಿದ್ರು. 50 ಕೂಡ ರಾಹುಲ್ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಅಭಿಮನ್ಯು ಈಶ್ವರನ್ ಅವರು 80 ರನ್ ಕಲೆ ಹಾಕಿ ಹೊರಟಿದ್ರೆ ಕರುಣ್ ನಾಯರ್ ಅವರು 15 ರನ್ ಕಲೆ ಹಾಕಿ ಹೊರಟಿದ್ರು. ಧ್ರುವ ಜುರೇಲ್ ಅವರು ಕೂಡ 28 ರನ್ ಕಲೆ ಹಾಕಿ ಹೊರಟಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅವರು 62 ರನ್ ಗಳಿಸಿ ಇಲ್ಲಿ ಅವರಿಗೆ ಬೋಲ್ಡ್ ಆದ್ರು. ಶಾರ್ದುಲ್ ಠಾಕೂರ್ ಅವರು ಕೂಡ 34 ರನ್ ಗಳಿಸಿ ಹೊರಟಿದ್ರು. ಇನ್ನು ತನುಷ್ ಕೋಟಿಯನ್ ಅವರು ಬರೋಬ್ಬರಿ 90 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಅನ್ಶುಲ್ ಕಂಬೋಜ್ ಅವರ ಕಡೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. 50 ಕೂಡ ಸಿಡಿಸಿದ್ರು. ಈ ಮೂಲಕ ನಮ್ಮ ಟೀಮ್ ಇಂಡಿಯಾ 417 ರನ್ ಕಲೆ ಹಾಕಿತ್ತು. ನಂತರ ಚೇಸ್ ಮಾಡಲು ಬಂದ ಇಂಗ್ಲೆಂಡ್ ಲಯನ್ಸ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿ ಹೋಗಿತ್ತು ಇಂಡಿಯಾ ಬೌಲಿಂಗ್ ಗೆ. ಟಾಮ್ ಹೈನೆಸ್ ಅವರು 7 ರನ್ ಕಲೆ ಹಾಕಿ ಹೊರಟಿದ್ರೆ ಬೆನ್ ಮೆಕ್ಕಿನಿ ಅವರು 16 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಈ ಮೂಲಕ ಭಾರತ ಹಾಗೂ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಈ ಮೂಲಕ ಮ್ಯಾಚ್ ಡ್ರಾ ಕೂಡ ಆಯಿತು.